ಮನೆಗೆ ಯಾವತ್ತು ಊಟ ಮಾಡಿರ್ಲಿಲ್ಲ. ಪೋಸ್ ಹೆಂಗ್ ಕೊಡಕತ್ತಲ್ಲ, ನನಗೂ ಚಾಕ್ಲೇಟ್ ಪರ್ಸತ್ತಾರ ಬಿಟ್ಟಿಲ್ಲ. ಮಶ್ರೂಮ್ ಬಿರಿಯಾನಿ ಕೈಸಾ ಹಾಯ್. ಇಲ್ಲಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬಿವಾ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ವಿ. ಸೊ ನಮ್ಮ ಮಾವ 2 ಬ್ಲಾಗ್ ಅಲ್ಲೂ ಕಂಟಿನ್ಯೂಸ್ ಆಗಿ ಬಂದಿರ್ಲಿಲ್ಲ. ನಮ್ಮ ಮಾವ ಡೇ ನೈಟ್ ಫುಲ್ 2 ಕೆಲ್ಸನು ಮಾಡಕ್ ಕುಂತಿದ್ರು, ಅದಕ್ಕ ಒಂದ್ ಸ್ವಲ್ಪ ಬಿಸಿ ಆಗಿದ್ರು. ಏನ್ರಿ ಮಾವ ಇಷ್ಟೊಂದ್ ಬಿಸಿ ಆದ್ರ ಹೆಂಗ? ಲೈಫ್ ಅಲ್ಲಿ ಬಿಸಿ ಆಗ್ಬೇಕಲ್ರಿ, ದುಡಿಮೆನೆ ದೇವ್ರು ಅಂತ ನಂಬ್ಕೊಂಡ್ ಬದುಕೋರು. ದೊಡ್ಡವರು ಅಷ್ಟಿಲ್ದೆ ಹೇಳಿಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು. ನಮ್ ಕೂಡಲ ಸಂಗಮ ದೇವ ಬಸವಣ್ಣನವರು ಹೇಳ್ಯಾರ, ಕಾಯಕವೇ ಕೈಲಾಸ ಅಂತ. ಹಂಗಾಗ್ಬಿಟ್ಟು ಫಸ್ಟ್ ಕೆಲಸ ನಮ್ಗೆ ಯಾವ್ದು ಅನ್ನ ಕೊಡುತ್ತೋ ಆ ಕೆಲಸನ ಮೊದ್ಲು ಮಾಡ್ಬೇಕು, ಆಮೇಲೆ ಇನ್ನೊಂದು ಅದೆಲ್ಲ ಮಾಡೋದಕ್ಕೋಸ್ಕರ ಇವತ್ತು ಏನ್ ಮಾಡಕ್ ಮಶ್ರೂಮ್ ಬಿರಿಯಾನಿ ಮಾಡಕ್ ಅಂತೀನಿ. ನೋಡ್ರಿ ಮಶ್ರೂಮ್ ಇದು ನಾನು ಒಂದ್ಸರಿಬು ಇದು ಯಾವ ತರ ಇರ್ತದ ಇದು ತಿಂದೇ ಇಲ್ಲ ನಾನು ಒಂದ್ಸರಿಬು. ನಮ್ಮ ಮಾವ ಅಂದ್ರ ಸೊ ಅದಕ್ಕ ಮಾಡಮಂತ ಒಂದ್ಸರಿ ಟ್ರೈ ಮಾಡಮಂತ ತಗೋ ಬಂದೀನಿ. ನೋಡಮ್ಮ ಯಾವ ತರ ಬರ್ತದೆ ಹೆಂಗ್ ಬರ್ತದ ಅಂತ ನಿಮ್ ಜೊತೆಗ್ ಬಿ ಶೇರ್ ಮಾಡ್ಕೊಂಡ್ ಹಂಗೆ ಮಾಡಮ್ ನಿಮ್ಗೆ ತೋರ್ಸ್ಕೊಂಡ್ ಅಂತ ಅನ್ಕೊಂಡೆ. ಕನ್ನಡದಾಗ ಇದಕ್ಕೂ ಅಣಬೆ ಅಂತ ಕರೀತಾರ್ರಿ. ಮಾಮೂಲಿ ನಮ್ ಕಡೆಗ ತಿನ್ನೋದಲ್ಲ, ಬಟ್ ನಮ್ ಕಡೆ ನಾಯಿ ಅಣಬೆ ಅಂತಾರ. ನಾಯಿ ಅಣಬೆ ತಿಪ್ಪೆಗಾದ್ರಾಗೆಲ್ಲ ಬೆಳಿತಾವ, ಅದು ತಿನ್ನೋದು. ಮಳಿ ಟೈಮಿಗೆ ಸೌದಿ ಮಲ ಅಲ್ಲಿ ಇಲ್ಲಿ ಬೆಳಿತಾರ, ತಿನ್ನೋಕೋಸ್ಕರನೇ ಇದನ್ನ ಬೆಳಿತಾರ. ಇದನ್ನ ಬೆಳೆಯೋದು ಒಂಥರ ಐತದ, ನನಗೂ ಗೊತ್ತಿಲ್ಲ ಅದು ಯಾವ ತರ ಬೆಳಿತಾರ ಏನಂತ, ಬಟ್ ಬೆಳಿತಾರ. ಹಂಗೆ ಇದು ಜಾಸ್ತಿ ರೇಟ್ ಸಿಗ್ತದ. ಬರೀ ಏನು ಸ್ಟಾರ್ಟ್ ಮಾಡೋದು ಬೇಡ ಬ್ಲಾಗ್. ಬಟ್ ನಮ್ ಕಡೆ ಬೆಳಿತಾರಲ್ಲ ಅದು ಡಿಫ್ರೆಂಟ್ ಆಗಿ ಇರ್ತದೆ, ಈ ತರ ಇರಲ್ಲ. ಅದು ಒಂಥರ ಬ್ಲಾಕ್ ಕಲರ್ ಆಗಿರ್ತದ. ಯಾರು ಬೆಳಿತಾರ ಗೊತ್ತಿಲ್ಲ, ನೋಡಿಲ್ಲ ನಾನು. ನಮ್ಮ ಅವ್ ಕೇಳ್ಬಿಡ್ತೀರಿ ಹಂಗೆ. ಯಾವ ನಮ್ಮ ಅವ್ ನೋಡ್ರಿ ಏನ್ ಹೇಳಕತ್ತಳ, ಈಗ ನಮ್ ಏರಿಯಾಲ್ದಾಗ ಇರ್ತಾವಪ್ಪ ಇವು, ನಾವ್ ತಿನ್ನೋದಿಲ್ಲ ಅಲ್ಲಿ. ಇಲ್ಲಿ ಆದ್ರ ರೊಕ್ಕಕ್ಕೆ ಇಟ್ಟು ಮಾರ್ತಾರ ಇವನ್ನ. ಅವು ಮತ್ತೆ ಛತ್ರಿಕಿದ್ದಂಗ ಇರ್ತಾವಲ್ಲ, ಅವ್ ಹಿಂಗ್ ಛತ್ರಿ ಸೇಮ್ ಛತ್ರಿಕಿದ್ದಂಗ. ಅಯ್ಯೋ ಯಾರ್ ತಿನ್ಬೇಕವ ಅಂತಂದ್ ತಿನ್ನೋದಿಲ್ಲ. ಅವು ತಂದು ಕೈಸಿ ಕೊರ್ದು ರೆಟಕ್ ಮಾಡ್ತಿದ್ವಿ. ಅಲ್ಲಿಗೆ ಅದು ಆಳಂದಿ ಮಳಿಗೆಲ್ಲ ಬೆಳೆದಿರ್ತದ, ಇದು ತಿನ್ನಕಂತಾನೆ ಬೆಳಿತಾರ. ಇದೇನ ಅವ್ರ ಹೊಲ್ದಾಗ ಭೂಮಿಯಾಗ ಬೆಳೆಸ್ತಾರೇನು ಇವನ, ಅದಕ್ಕೆ ಜಾಸ್ತಿ ರೇಟ್ಗೆ. ಸರಿ, ನಿನ್ ಸಸಿ ಬಿರಿಯಾನಿ ಮಾಡ್ತಾಳ ಅಂತ ಈಗ ನಾಯ್ಕಿ. ಅಯ್ಯ ಮಾಡಣಪ್ಪ, ಯಾರು ಬೇಡ. ಹೆಂಗ್ ಮಾತ್ರ ಉಂಡ ಮ್ಯಾಗ ಕೇಳ, ಉಂಡ ಮ್ಯಾಗ ಕೇಳ ಮಂದ್ಯ. ಏನ ಹೆಂಗ ಕಾಣ್ತಾ ಇವು ನನಗ್ ಮಾತ್ರ. ಆದ್ರ ನಮ್ಮ ಒಂಥರ ನೋಡಕತ್ತಾಳ. ಯಾಕ ಇವ್ ಹೆಂಗ ಕಾಣಕತ್ತಾವ? ನಾವು ರೋಡಿಗೆ ತೊಕೊಟ್ಕೊಂತ ಬರ್ತಿದ್ವಿ ಅವಾಗ. ಇವಾಗ ತಿನ್ಬೇಕೇನಂತ ಅದಕ್ಕೆ ಹಿಂಗ ಇಟ್ಟು ನೋಡಕತ್ತಿ ನಾವು. ಸರಿ ಸರಿ, ಬಿರಿಯಾನಿ ಮಾಡ್ತಾಳ, ಮಾಡಿದ್ಮೇಲೆ ತಿಂದಿಗೆ ನೋಡವಂತ. ಹೆಂಗ ಅವಾಗ ಹೇಳಮ್ ಚಲೋ ಆಗ್ಯದಪ್ಪ ಅಂತ. ಸರಿ ಆಯ್ತು. ಮಶ್ರೂಮ್ ಬಿರಿಯಾನಿ ಮಾಡಾಕ ಇವಾಗ ಭಾಗ್ಯ ಏನೇನ್ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕಕತ್ತಾಳ. ಆಕೆ ಈಗ ಹೆಲ್ಪ್ ಮಾಡಕಂತ ಯಾರು ಬಂದವರು ಅಂತ ನಿಮ್ಗೆ ತೋರಿಸ್ತೀವಿ ನೋಡ್ರಿ. ಅನು ಏನ್ ಮಾಡಕೈತಿದ್ದಿ? ನಿಮ್ಮ ಅಕ್ಕಗೆ ಹೆಲ್ಪ್ ಮಾಡಕೈತಿದ್ದೀನ? ಏನ್ ಹೆಲ್ಪ್ ಮಾಡಕೈತಿ? ಎಲ್ಲ ರೆಡಿ ಮಾಡಿಟ್ಟಿನಿ. ಅಕ್ಕಿದೊಳಗ ಉಪ್ಪು ಅರಿಶಿನ ಹಾಕಿ ಇಟ್ಟಳ, ಎಲ್ಲ ಮಿಕ್ಸ್ ಮಾಡಕೊಂತ ನಾನ್ ಬಂದ್ ನೋಡ್ತೀನಿ. ಈಗ ಇಲ್ಲೆಲ್ಲ ಅಕ್ಕಿ ಎಲ್ಲ ಚೆಲ್ಲಲಿ, ಇಲ್ಲೆಲ್ಲ ಮತ್ತೆ ಕ್ಲೀನ್ ಮಾಡಿ ಹೆಲ್ಪ್ ಹಾಕಿಂದೆ. ಅಲ್ಲಿ ನೋಡ್ಗ ಎಷ್ಟು ಹಾಯ್ 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 ಬಲ್ಲ ಕೊಡಲ್ರಿ. ಬಲ್ಲ ಅಂದ್ರ ಏನದು? ಏನ ಮೊಟ್ಟಿ ಅಂತ, ಅದು ಮೊಟ್ಟಿ ತತ್ತಿ. ತತ್ತಿ ತತ್ತಿ ಅಲ್ವಾ ಅದು? ತತ್ತಿ ಅಲ್ಲ, ತತ್ತಿ ಅನ್ನಕೊಂತಳ ಅಕ್ಕ. ಬಿರಿಯಾನಿ ಮಾಡ್ತಾಳ, ತಿಂತ್ಯಾ? ಏನು ಬಿರಿಯಾನಿ? ಸೊ ಇವಾಗ ಬಿರಿಯಾನಿ ಮಾಡಕ ಏನೇನ್ ಐಟಮ್ ಬೇಕಂತ ಹೇಳ್ತೀನಿ ನೋಡ್ರಿ. ಮಶ್ರೂಮ್ ನಿಮ್ಗ 2 ಪ್ಯಾಕೆಟ್ ಬೇಕಂತ. ಬಿರಿಯಾನಿ ಮಾಡಕಲ್ಲ, ಮಶ್ರೂಮ್ ಬಿರಿಯಾನಿ. ಸಾರಿ, ಮಶ್ರೂಮ್ ಬಿರಿಯಾನಿ ಮಾಡಕ ಮಶ್ರೂಮ್ ಬೇಕು. ಆಮೇಲೆ ಟೊಮಾಟೊ ಮತ್ತೆ ಉಳ್ಳಾಗಡ್ಡಿ ನೋಡ್ರಿ ಈ ತರ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಆಮೇಲೆ ನಿಂಬೆ ಹಣ್ಣು, 1 ನಿಂಬೆ ಹಣ್ಣು ಪೂರ್ತಿಯಾಗಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರ್ಬೇಕು, ಕಲರ್ಫುಲ್ ಆಗಿ ಕಾಣಿಸ್ಬೇಕಂತ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಇರ್ಬೇಕು. ಇದು ಪುದೀನ, ನಾವೇ ಮನ್ಯಾಗ ಬೆಳೆಸಿದ್ದು ಪುದೀನ, ಅದ ಬಗ್ಲಾಗ ತೋರಿಸಿನಿ ಪುದೀನ ಇದೆ. ಆಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ, ಅದನ್ನ ಸುಲಿಬಾರ್ದು, ಹಂಗೆ ಸಿಪ್ಪೆ ಸಮೇತ ಹಾಕಬೇಕು. ಆಮೇಲೆ 1 ಇಂಚ್ ಆಗೋಷ್ಟು ಶುಂಠಿ, ಈ ತರ ಸಿಪ್ಪಿ ತೆಗಿಬೇಕಾದ್ರ ಮ್ಯಾಗಿರೋದು. ಆಮೇಲೆ ಇದು ಚಕ್ಕೆ. ಅದಾದ್ಮೇಲೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಬೇಡ ಅಂದ್ರೆ ನೀವು ಖಾರ ಬಿ ಹಾಕಬಹುದು. ಆಮೇಲೆ ಆಲ್ ಸ್ಪೈಸಸ್
ಮಾಮೂಲಿ ಪಲಾವ್ ಎಲ್ಲಿಗೆ ಏನೇನ್ ಬೇಕಾದ ಪಲಾವ್ಗೆಲ್ಲ ಹಾಕ್ತೀವಲ್ಲ ನಾವು. ಪಲಾವ್ ಎಲ್ಲಿ ಮತ್ತೆ ಮರಾಠಿ ಮೊಗ್ಗು, ಇದ್ರ ಹೆಸರು ಏನಂತ ಗೊತ್ತಿಲ್ಲ ನನಗೆ ಇಲ್ಲಿವರೆಗಾದ್ರೂ ಇದ್ರ ಹೆಸರು ಏನಂತಾನೆ ಗೊತ್ತಿಲ್ಲ. ಗೊತ್ತಿರ್ಲಾರ್ದ ಹೆಸರು ಗೊತ್ತಿಲ್ದ ಹೆಸರು ನೀವ್ ಹೇಳ್ರಿ, ಗೊತ್ತಿರೋರು ಕಮೆಂಟ್ ಕಮೆಂಟ್ ಆಗಿ ಹೇಳ್ರಿ. ಇದ್ರ ಹೆಸರು ನನ್ನ ಇದು ಏನೋ ಕೈ ತೋರ್ಸು ಚಲೋ. ಹಾ, ಅದ್ರ ಹೆಸರು ಗೊತ್ತಿರೋರು ಕಮೆಂಟ್ ಹಾಕ್ರಿ. ಆಮ್ಯಾಕ ಕಸ್ತೂರಿ ಮೇಥಿ, ಹಾ, ಆಮ್ಯಾಕ ಮೆಣಸು ಲವಂಗ ಅದನ್ನ ತಗೋಬೇಕು. ಆಮೇಲೆ ಮೊಸರು ನಿಮ್ಗೆ ಎಷ್ಟು ಬೇಕಾಗ್ತದ ಅಷ್ಟು ಮಸಾಲಾ ಗ್ರೇವಿಗೆ ಹಾಕಬೇಕು. ಇದಕ್ಕೆ ಆಮೇಲೆ ಗರಂ ಮಸಾಲ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಅಕ್ಕಿನ ನಾವು ಮಾಡಾಕ ಇನ್ನು ಅರ್ಧ ಗಂಟೆ ಆದಂಗ ಅಕ್ಕಿನ ನೆನೆ ಹಾಕಬೇಕು. ಇದ್ರೊಳಗ ಅರಿಶಿನ ಹಾಕೇಳಕ್ ಈಗ ಒಂದ್ ಸ್ವಲ್ಪ ಹಿಂಗ ಹಾಕೇಳ, ಅದಕ್ಕೆ ಕಲರ್ ಕಾಣಕುಂತದ. ಸೊ ನೋಡ್ರಿ, ಇಷ್ಟ ಐಟಮ್ ಬೇಕು. ಇವಾಗ ಹಂಗೆ ಇರು, ಮತ್ತೆ ಕಂಟಿನ್ಯೂ ಆಗಿ ಹೇಳ್ತೀನಿ. ಇವಾಗ ನಾವು ಮೊದ್ಲಿಗೆ ನಾವು ಮಿಕ್ಸಿಗೆ ಹಾಕಬೇಕು. ಏನೇನಂತ ಹೇಳ್ತೀನಿ ನೋಡ್ರಿ. ಮಸಾಲ ರೆಡಿ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇದ್ರಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಪುದೀನ, ಆಮೇಲೆ ಬೆಳ್ಳುಳ್ಳಿ ಇಷ್ಟ ಹಾಕಿದ್ದೀನಿ. ಆಮೇಲೆ ಶುಂಠಿ. ಆದ್ರೆ ಮಿಕ್ಸಿಗೆ ಹಾಕೊಳ್ಳೋ ಐಟಮ್ ಏನನ್ನದ ಅದೆಲ್ಲ ಮಿಕ್ಸಿಗೆ ಹಾಕಬೇಕು. ಮತ್ತೆ ಮೆಣಸಿನಕಾಯಿ, ಚಕ್ಕೆ, ಮೆಣಸು, ಒಂದ್ ಸ್ವಲ್ಪ ಮೆಣಸು ಇಷ್ಟ ಹಾಕೊಂಡ ಓಕೆ. ಇದಿಷ್ಟನ್ನ ಸಣ್ಣಕ್ಕ ರುಬ್ಕೆ ಬರ್ಬೇಕು. ಇದನ್ನ ಇದು ಮಸಾಲ ರೆಡಿ ಮಾಡ್ಕೋಬೇಕು. ಸೊ ಆಮೇಲೆ ಇದನ್ನ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ. ಓಕೆನಾ? ಹಂಗೆ ಈಗ ಅನು ಅಕ್ಕ ಏನ್ ಹೇಳಿದ್ರು? ಹಾ, ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ, ತಿನ್ನಕ್ ಬರ್ರಿ. ಏನ್ ಹೇಳಿದ್ರಮ್ಮ ಅಕ್ಕ? ಹಾ, ಮಶ್ರೂಮ್ ಬಿರಿಯಾನಿ ಅಂತ ಹೇಳಿದ್ರ? ಎಲ್ಲದ? ಹಾ, ಅಲ್ಲಿ ಯಾರು ನೋಡ, ಅಲ್ಲಿ ಯಾರು ಮಾಡೋರು. ಹಾ, ಓಕೆ ರೀ, ಮಾಡೋರವ್ರು, ತಿನ್ನೋರು ನಾವು, ಅದಿಲ್ಲ? ಹಾ, ಓಕೆ. ಚಲೋ ಹೇಳ್ಕೊಡು, ಆಕಿ ಚಲೋ ಹೇಳ್ತಾಳ. ಈ ತರ ಕಟ್ ಮಾಡ್ಕೋಬೇಕು ಮಶ್ರೂಮ್ ನ. ಯಾವ ತರ? ಈ ತರ. ಇದು ಒಂದ್ರೊಳಗ ಇದು ಇವಾಗ ಇರ್ತದಲ್ಲ, ಇದು ಒಂದನ್ನ ಈ ತರ 2 ಭಾಗ ಕಟ್ ಮಾಡ್ಕೋಬೇಕಾ. ಆಮೇಲೆ ಈ ತರ 4 ಭಾಗವಾಗಿ ಕಟ್ ಮಾಡ್ಕೋಬೇಕು. ಇದನ್ನ ನಾನು ಕಟ್ ಮಾಡಕ್ ಕುಂತಿದ್ದೀವಿ. ಅದು ಹೆಂಗ್ ಬೇಕು ಹೆಂಗ್ ಕಟ್ ಮಾಡ್ಕೊಂತಾರ. ನಾವು ಮನೆ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತೀವಿ. ನೀನ್ ಬಿರಿಯಾನಿ ರೆಡಿ ಮಾಡ್ತಾರ ಅನಮ್ಮ? ಹಾ, ಎಲ್ಲಿ ಬಾ ಹೇಳಲ್ಲಿ. ನಮ್ಮ ಅಕ್ಕ ಬಿರಿಯಾನಿ ಮಾಡಕತ್ತಾಳ. ಹ್ಞೂ ಅಮ್ಮ, ಅಲ್ಲಿ ಹೇಳು. ಅಕ್ಕ ಬಿರಿಯಾನಿ ಮಾಡಕತ್ತಾಳ. ಒಂದೊಂದೇ ಪದ ಹೇಳಕ್ಕೆ ಈಗ ಅಷ್ಟೊಂದು ದೊಡ್ಡ ಪದ. ಆಕಿ ಹ್ಞೂ ಅನ್ನಕತ್ತಾಳ ಆಕಿ. ಓಕೆ, ಅವ್ರಿಗೆ ಹೇಳು. ಮತ್ತೆ ಸಿಗೋಣ. ಹಾ, ಬಲ್ಲ ಕೊಡಮ್ಮ, ಉಮ್ಮ ಕೊಡು, ಉಮ್ಮ ಕೊಡು, ಉಮ್ಮ ಕೊಡಮ್ಮ. ಮಾಮಗೆಲ್ಲ ಕೊಡಲ್ಲ ಅನು ನನಗ ನೋಡ್ರಿ. ಮಾಮು ಕೊಡ್ಬೇಡ. ಅನು ಬೇಡ ಮಾಮು ಅನಮ್ಮ, ಅನು ನನಗಮ್ಮ ಬೇಡ ಬೇಡ ಬೇಡ. ನಮ್ಮ ಪಾರ್ಟಿ ಇದು, ನಮ್ಮ ಪಾರ್ಟಿ. ಓಕೆ, ಬರ್ರಿ ಹೋಗೋಣ. ಓಕೆ ರೀ, ಮತ್ತೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಸಿಗ್ತೀವಿ. ಹಾಂ, ಚಾಕ್ಲೇಟಾ? ಸರಿ, ನೀವು ಚಾಕ್ಲೇಟ್ ತಿಂತಾರೋ. ನಿಮ್ಮ ಅಕ್ಕ ಮಶ್ರೂಮ್ ಬಿರಿಯಾನಿಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡ ನೋಡ್ರಿ. ಇಲ್ಲಿ ನೋಡ್ರಿ, ಪೇಸ್ಟ್ ರೆಡಿ ಆಯ್ತು. ಮಸಾಲ ಈ ತರ ಸಣ್ಣಕ್ಕ ರುಬ್ಕೋಬೇಕು. ಇಷ್ಟು ತೋರ್ಸ್ರಿ, ಇಷ್ಟು ಸಣ್ಣಕ್ಕ ನೋಡ್ರಿ. ಓಕೆ ರೀ. ಗ್ರೀನ್ ಕಾಣಕುಂತದ ಮಶ್ರೂಮ್ ಬಿರಿಯಾನಿ. ಗಮ್ಮನ್ನಕತ್ತದ, ಘಾಟು ಬರಕುಂತದ ಹಂಗೀಗ. ಓಕೆ. ಇವಾಗ ಮೊದ್ಲಿಗೆ ಈ ತರ ಒಂದು ಬೊಗಣೆ, ನಿಮ್ ಕುಕ್ಕರ್ ಬೇಕು, ಕುಕ್ಕರ್ದಾಗ ಬಿ ಮಾಡ್ಕೋಬಹುದು. ಜಾಸ್ತಿ ಜನ ಒಲಿ ಮೇಲೆ ಮಾಡಕ್ ಯಾರ್ಯಾರು ಗ್ಯಾಸ್ ಇರ್ತದ ಅವ್ರು ಕುಕ್ಕರ್ನಾಗ ಮಾಡ್ತಾರ. ನಮ್ಮಂತ ಬಡವ್ರ ಮಕ್ಕಳು ಒಲಿ ಮೇಲೆ ಮಾಡ್ತೀವಿ. ಎಣ್ಣೆ ಹಾಕಬೇಕು, ತುಪ್ಪ ಇದ್ರೆ ತುಪ್ಪ ಬಿ ಹಾಕಬಹುದು. ಚಾಕ್ಲೇಟ್ ಬೇಕಾ? ಬರವಾ? ಚಾಕ್ಲೇಟ್ ಆಮೇಲೆ ಇರ. ಇವಾಗ ಆಲ್ ಸ್ಪೈಸಸ್ ಎಲ್ಲ ಹಾಕಬೇಕು ಇದ್ರೊಳಗ. ಒಂದ್ ಸ್ವಲ್ಪ ಎಣ್ಣೆ ಕಾದಾದ್ಮ್ಯಾಗ ಈ ತರ ಹಾಕೊಂಡು ಒಂದ್ಸರಿ ಇದನ್ನ ಈ ತರ ಎಣ್ಣೆ ಒಳಗ ತಳ್ಕೋಬೇಕು. ಅದೊಂದ್ ಸ್ವಲ್ಪ ಕೆಂಪಗಾಗ್ತೀನಿ ನಿಮಿಷ. ಅದಾದ್ಮ್ಯಾಗ ಮೆಣಸಿನ್ಕಾಯಿ 1-2 ಈ ತರ ಬಿ ಕಟ್ ಮಾಡ್ಕೋಬೇಕು. ಇಲ್ಲ ಇದು ಸೆಂಟರ್ನಾಗ ಉದ್ದಕ್ ಬಿ ಬೇಕಾದ್ರೆ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ತರ ಬೇಕೋ ಆ ತರ. ಇವಾಗ ಈರುಳ್ಳಿ. ಓಕೆ. ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ. ಈರುಳ್ಳಿಗೆ ಅಂತ ಉಳ್ಳಾಗಡ್ಡಿಗೆ ಅಂತಾರಲ್ಲ ಅದಕ್ಕೆ. ನಾವು ಉಳ್ಳಾಗಡ್ಡಿ ಅಂತೀವಿ, ನಾವು ಹಳ್ಳಿ ಜನ. ಇಲ್ಲೆಲ್ಲ ನಮ್ಗೆ ಅಂಗಡಿಯಾಗ ಈರುಳ್ಳಿ ಕೊಡ್ರಿ ಅಂತ ಅಂದ್ರೆ ಅದು ಹಂಗೆ ಬರ್ತದೆ ಈರುಳ್ಳಿ ಅಂತ ಬಾಯಿಗೆ. ಹೌದಾನು? ಈರುಳ್ಳಿ ಈ ತರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ? ಓಕೆ. ನಿಮ್ಗೆ ಟಮಾಟಿ ಮತ್ತೆ ಈರುಳ್ಳಿ ಈ ತರ ಕಟ್ ಮಾಡ್ಕೊಳ್ಳೋದು ಬೇಡ ಅಂದ್ರ ಮಿಕ್ಸಿಗೆ ಹಾಕೊಂಡಿವಿ
ಮಾಡ್ಬೋದು, ಪೇಸ್ಟ್ ತರ ಮಾಡ್ಕೋಬಹುದು. ಬಟ್ ಇದ್ರೊಳಗೆ ಹಾಕ್ಬಾರ್ದು, ಬಿರಿಯಾನಿ ಟೇಸ್ಟ್ ಬರಲ್ಲ, ಅದು ಬಿರಿಯಾನಿ ಸ್ಮೆಲ್ ಬರಲ್ಲ. ಇದನ್ನ ಸಪ್ರೇಟ್ ಮಿಕ್ಸಿಗೆ ಹಾಕೊಂಡು ಆಮೇಲೆ ಟೊಮೊಟೊ ಮತ್ತೆ ಈರುಳ್ಳಿ ಸಪ್ರೇಟ್ ಆಗಿ ಮಿಕ್ಸಿಗೆ ಹಾಕೊಂಡು ಸಪ್ರೇಟ್ ಇದು ಮಾಡ್ಕೋಬೇಕು. ಅವಾಗ ಚಾಕ್ಲೇಟ್ ಬೇಕಂತ ಈಗ ಒಂದು ತಿಂದಾಳ, ಮತ್ತೊಂದು ತಿಂದ್ಯಾ? ಬಾ ಹೋಗಿ ತರಂ, ಬಾ ಬಾ ಹೋಗಂ, ಬಾ ಅಲ್ಲಿ ಮಾಮ ಕೊಡ್ತಾನ. ಬಾ ನಮ್ಮ ಬಾ ಹೋಗಮ್ಮ ಹೋಗಮ್ಮ. ನಿಮ್ಮ ಅಕ್ಕ ಮೊಸರು ಬಿರಿಯಾನಿ ಮಾಡಲಿ, ಹೋಗಿಬಿಡಮ್ಮ ಈಗ. ಹೋಗ್ಬಿಡ್ರಿ. ಇದೊಂದು ಸ್ವಲ್ಪ ಈ ತರ ನೋಡ್ರಿ, ಚಲತ್ನಾಗ ಫ್ರೈ ಆಗ್ಬೇಕು. ಇಲ್ಲ ನೋಡಿ ಅಕ್ಕ ಏನು ಮಾಡ್ಕದ? ಹಾಂ ಕಾಣಿಸ್ಕೈತಿ. ಈ ತರ ಅಕ್ಕೇನು ಇಲ್ಲಿ ಅವಾಗ ಕಾಣಿಸೋದು ಕ್ಯಾಮ್ರಾ. ಅಕ್ಕ ಏನ್ ಮಾಡಕಂತಾಳಂತ ನೀನ್ ಕೇಳಿದ್ರೆ ಆಕಿ ಅಲ್ಲಿ ಬಂದ್ರ ಮತ್ತೆ ನಿನಗೆ ಚಾಕ್ಲೇಟ್ ಬೇಕಂತ ಡಿಸ್ಟರ್ಬ್ ಮಾಡ್ತಾಳೆ. ಇಲ್ಲಿ ಆದ್ರೆ ನಮ್ಮ ಅಕ್ಕ ಏನು ಫೋನ್ಯಾಗಳಲ್ಲ ಅಂತ ಅಂತ ಮಾಡ್ತಾಳೆ, ಹೌದಿಲ್ಲ? ಅಂತ ಅನ್ನಕಂತಾಳ. ಕೇಕ್ ನೋಡ್ರಿ ನೋಡ್ರಿ ಅವ್ರ ಮಾಮಗ್ ಹೆಂಗ್ ಮಾಡಕಂತಾಳಗ. ಅಲ್ಲಿ ನೋಡ್ರಿ ಕೂದಲೆಲ್ಲ ಹೆಂಗ ಕೂದಲೆಲ್ಲ ಹೆಂಗ್ ಮಾಡಕಂತಾಳಗ. ಕೋತಿ ಇದ್ದಂಗಿದ್ರಿ ನಮ್ಮ ಮನ್ಯಾಗ ಕೋತಿ. ಅಣ್ಣ ಮಾಮಗಡಿ ಮಾಮಗಡಿ ನೋಡ. ಇಬ್ರು ಸೇಕೆ ನೋಡ್ರಿ ಹೆಂಗ್ ಎದುರಿಸ್ತಾರಗ ನನಗ. ಮಶ್ರೂಮ್ ಬಿರಿಯಾನಿ ಮಾಡು ಮಾಡೋಣ. ಮಾಡ್ತೀನಿ ಅವ್ವ, ಮಾಡ್ತೀನಿ. ಜಲ್ದಿ ಮಾಡು. ಆಯ್ತು. ಇಬ್ರೊಂದ್ ಸ್ವಲ್ಪ ಕರ್ರ ಕಾಣ್ಸಕಂತೀರಿ ಈ ಕಡೆಯಿಂದ. ಇದು ನಾ ಮಾತಾಡೋಷ್ಟಕ್ಕೆ ಈರುಳ್ಳಿನ ಫ್ರೈ ಆಯ್ತು ನೋಡ್ಗ. ಆಮೇಲೆ ಬರ್ತಾಳ. ಎಲ್ಲಿಗೆ ಬಂತ್ರಿ ನಿಮ್ದು? ನೋಡ್ರಿ ಈರುಳ್ಳಿ ಎಲ್ಲ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಯ್ತಾ ನೋಡ್ರಿ. ಈ ತರ ಫ್ರೈ ಆಗ್ಬೇಕು. ಒಂದ್ ಸ್ವಲ್ಪ ಕೆಂಪಗ, ಒಂದ್ ಸ್ವಲ್ಪ ವೈಟ್ ತರ, ಒಂದ್ ಸ್ವಲ್ಪ ಎಲ್ಲ ಕಲರ್ ತರ, 3 ತರ ಕಾಣ್ಸಕೊಂತದಲ್ಲ ಅದು. ಮಸಾಲ ಎಲ್ಲಾನು ಇದ್ರೊಳಗೆ ಹಾಕಬೇಕು. ಓಕೆ, ಈ ತರ ಎಲ್ಲಾನು ಈ ತರ ಹಾಕಬೇಕು. ಸ್ಮೆಲ್ ಬರ್ಲಾಕೈತ. ಸ್ವಲ್ಪ ಹಂಗೆ ಘಾಟ್ ಬರ್ಲಾಕಿತ್ತು. ಮೆಣಸಿನ್ಕಾಯಿ ಯಾವಲ್ಲ ಅದ್ರಾಗ? ಅದ್ರೊಳಗೆ ಮೆಣಸಿನ್ಕಾಯಿ ಸ್ವಲ್ಪ. ಇದನ್ನೆಲ್ಲ ನೀಟಾಗಿ ಈ ತರ ಒಂದ್ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಈ ತರ ನೀರ್ ತಗೋತೀನಿ, ಬಿಂದಿಗೆ ಹರಿತೀನಲ್ಲ. ಅದು ನೋಡ್ರಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡ್ಕೋಬೇಕದು. ನೀರಿಗೆ ಹೋಗ ಎಣ್ಣೆ ನಿಲ್ಲ ಬರ್ತೀನಿ, ನನ್ನಾಣೆ ನಿನ್ನ ಕೊಡದಾಣೆ. ಏನಿಲ್ಲ ಮಾಡ. ಆಯ್ತು, ಅಷ್ಟೇ ಬರೋದು ನನಗೆ, ಜಾಸ್ತಿ ಬರಲ್ಲ. ಇವಾಗ ಇದ್ರೊಳಗೆ ಒಂದ್ ಸ್ವಲ್ಪ ನೀರ್ ಹಾಕಿದ್ದೀನಿ. ಒಂದ್ ಸ್ವಲ್ಪ ಹಾಕಬೇಕು. ಅದಕ್ಕೆ ಮಸಾಲೆ ಎಲ್ಲ ಜಾಸ್ತಿ ಇರ್ತದಲ್ಲ ಅದ್ರೊಳಗೆಲ್ಲ. ಓಕೆ, ಅದಕ್ಕೆ ಈ ತರ ಮಸಾಲೆ ಎಲ್ಲ ಈ ತರ ಹಾಕ್ಬಿಟ್ರೆ ಮಸಾಲೆ ಎಲ್ಲ ನೀರೊಳಗೆ ಮಿಕ್ಸ್ ಆಗ್ತದೆ. ಕಂಜೂಸ್ರಿ, ಯಾವ್ದು ವೇಸ್ಟ್ ಆಗ್ಬಾರ್ದು. ಅದ್ರೊಳಗೆ ಮಸಾಲೆ ಇರ್ತದಿಲ್ಲ ಮತ್ತೆ. ಓಕೆ 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 ಓಕೆ, ಆಯ್ತು ಆಯ್ತು ರೀ, ಆಯ್ತು ಆಯ್ತು. ನೋಡ್ರಿ ಇದೆಲ್ಲ ಎಣ್ಣೆ ಬಿಟ್ಟಕೊಂತದ. ಇವಾಗ ಇದ್ರೊಳಗೆ ಹಾಕಂಬ್ರಿ ನಾವು ಇದನ್ನ. ಓಕೆ ರೀ. ಇನ್ನೊಂದ್ ಸ್ವಲ್ಪ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೇತದ ಅಂತ ಈ ತರ ಏನಂತ ಕುಡ್ಸಕ್ ಬಿಡ್ಬೇಕೇನು? ಕೆಮ್ಮಕತ್ತಳ ಈಕಿನ. ನನಗ್ ಬರಲಾಗ್ಯದ, ಈಕಿನ ಕೆಮ್ಮಕತ್ತಳ. ನಂಗೆ ಘಾಟ್ ಬಂದು ನಾನು ಎದ್ರಿ ಕುಂತೀನಲ್ಲ, ಅದಕ್ಕೆ ನಂಗೆ ಘಾಟ್ ಬರ್ತ, ನೀ ಎದ್ರಿ ಕುಂತೆ. ಇಲ್ಲ ಇಲ್ಲ ಸರಿ, ಇದು ಸ್ವಲ್ಪ ಕುದಿಬೇಕೇನು? ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕ್ಬೇಕು. ಇದಾತ ಅದು ಮಸಾಲೆ ಹಾಕಿದ್ಮ್ಯಾಗ ಟೊಮೆಟೊ ಹಾಕ್ಬೇಕು. ಇಂದನೇ ಟೊಮೆಟೊ ಹಾಕ್ಬೇಕು. ಓಕೆ, ಅದಕ್ಕೇನು ಹಾಕ್ಬೋದು, ಇಲ್ಲ ಆಮ್ಯಾಕ್ ಬಿ ಹಾಕೇಬಹುದು. 1 ನಿಮಿಷನೂ ಬಿಡಂಗಿಲ್ಲ ಅದಕ್ಕೆ. ಏನ ಇವಾಗ ಟೊಮೆಟೊ ಬಿ ಇದ್ರ ಜೊತೆಗೆ ಮೆತ್ತಗಾತಾವ ಅಂತ ನಾನು ಟೊಮೆಟೊ ಬಿ ಹಾಕಕೊಂತೀನಿ ಅಷ್ಟೇ. ಓಕೆ, ಇನ್ನೇನಿಲ್ಲ. ಓಕೆನಾ? ಇದು ಒಂದ್ ಸ್ವಲ್ಪ ಮೆತ್ತಗಾಗ್ಲಿ. ಅಷ್ಟೊತ್ತವರೆಗೂ ಇದನ್ನ ತಟ್ಟಿನ ಮುಚ್ಚಿಬಿಡವು. ಮುಚ್ಚಿಬಿಡ್ಬೇಕು. ಎಷ್ಟೊತ್ತು ಬಿಡ್ಬೇಕು? 1-2 ರಿಂದ 3 ನಿಮಿಷ. 3 ನಿಮಿಷ ಬಿಡೋಣ. ಅದು ಒಂದ್ ಸ್ವಲ್ಪ ಎಲ್ಲ ಮೆತ್ತಗ ಆಗತ್ತನ ಬಿಟ್ಟು ಬಿಡ್ಬೇಕಷ್ಟೇ. ಓಕೆ ಓಕೆ ಓಕೆ. ಈಗ ನೋಡ್ರಿ ಪೋಸ್ ಹೆಂಗ್ ಕೊಡಕತ್ತಲ್ಲ. ನೋಡ್ರಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡು ಈ ತರ ರೆಡಿ ಆಗ್ಯದ. ಒಂದ್ ಸ್ವಲ್ಪ ಗ್ರೇವಿ ತರ ಕಾಣಕಂತ ನೋಡ್ರಿ. ಫುಲ್ ಅದೇನೋ ಸುಕ್ಕ ತರ ಆಗಿಬಿಟ್ಟದ ಅದು. ಚುಕ್ಕ ತರ. ಇನ್ನು ಮಶ್ರೂಮ್ ಹಾಕಿದ್ರೆ ಅದ್ರೊಳಗೆ ಇನ್ನು ನೀರ್ ಇರ್ತದಲ್ಲ, ನೀರಿನ ಅಂಶ ಅದೆಲ್ಲ ಇರ್ಕೊಂಡು ಇನ್ನು ಚುಕ್ಕ ತರ ಆಗ್ತದ. ಫುಲ್ ಚುಕ್ಕ ತರ ಆಗ್ತದ. ಚುಕ್ಕ ಅಲ್ಲ ಅದು, ಸುಕ್ಕ. ಸುಕ್ಕ. ಓಕೆ, ಉಪ್ಪು, ಅರಿಶಿನ, ಒಂದ್ ಸ್ವಲ್ಪ ಗರಂ ಮಸಾಲ. ಇದು ಗರಂ ಮಸಾಲ. ಗರಂ ಮಸಾಲ ಇದಿಷ್ಟ ಹಾಕ್ತೀನಿ. ಮತ್ತೆ ನಾನ್ ಮನ್ಯಾಗ ಮಾಡಿರೋ ಗರಂ ಮಸಾಲ ಬಿ ಹಾಕ್ತೀನಿ. ಓಕೆ, ಇದು ತೆಗಿತೀನಿ. ಅದು ಡಬ್ಬ ಇಟ್ಟಿನಿ ನೋಡಿ. ಗ್ಯಾಸ್ ಇದ್ದಾಗ ಅಲ್ಲಿತ್ತು, ಇವಾಗ ಇಲ್ಲಿ ಬಂದ ಸರ ಬಂದ. ಇದನ್ನ ಮಿಕ್ಸ್ ಮಾಡ್ಕೊತೀನಿ.
ಒಲೆ ಆದ್ರೆ ಲೋ ಫ್ಲೇಮು ಹೈ ಫ್ಲೇಮ್ ಇದೇನು? ಲೋ ಫ್ಲೇಮು ಹೈ ಫ್ಲೇಮ್ನಾಗ ಇಟ್ಕೋಬಹುದು. ಗ್ಯಾಸ್ ಮ್ಯಾಗ ಇಲ್ಲಿ ಒಂದೇ ಹೈ ಫ್ಲೇಮ್ನಾಗ ಇರ್ತದೆ. ನಾನ್ ಮನ್ಯಾಗ ಮಾಡಿರುವಂತ ಗರಂ ಮಸಾಲ ನೋಡ್ರಿ ಎಷ್ಟು ಗಮ್ ಅಂತದ. ಊರಿಂದ ತಂದಿದ್ ಅದು ನಾವು ಮಾತಾಡೋಷ್ಟಕ್ಕೆ ಇದಾಗ್ತದ. ಹಾಕದ ಏನವ ಇಲ್ಲಿ ನೋಡ್ರಿ ಹೋಗಿ ಚಾಕ್ಲೇಟ್ ತಂದು ಮತ್ತೆ ಚಾಕ್ಲೇಟ್ ತಗೊಂಬಂದು ಯಾರು ಕೊಡಿಸಿದ್ರು? ಆಯ್ ಕೊಡಿಸಿದ್ರು ನೀವು ಚಾಕ್ಲೇಟ್? ಆಯ್ತು ಕೊಡಿಸಿದ್ರು, ಆಯ್ ಕೊಡಿಸಿದ್ರ? ಅವ್ರಿಗೆ ಬೇಕಂತ ಚಾಕ್ಲೇಟ್ ಕೊಡು. ಆಯ್ಲ ಕೊನೆಗೂ ಚಾಕ್ಲೇಟ್ ಕೊಡಿಸ್ತಾರ ಬಿಟ್ಟಿಲ್ಲ. ನನಗೆ ಬಾ ಹೋಗೋ ಮನಕೈತಾಳೆ. ನಮ್ಮ ಮಗನ ಕರ್ಕೊಂಡೋಗಿ ಕಿಸದಾಗಿಡ್ತೆ ಗಿಡ. ಓಕೆ, ಗರಂ ಮಸಾಲ ಹಾಕಕತ್ತಳ ಅದು ಬಾಯಿಗೆ ಹಾಕಿದೆ. ಹಾಕಿದ್ರೆ ಹಾಕಿದೆ. ಅಲ್ಲಿ ಮಾತಾಡೋದಕ್ಕೆ ಏ ಈ ಕಡೆ ಬರವಾ ಕೂರ್ಸ್ಕೆ ಹಾಕಿದ ಆ ಕಡೆಗೆ ಬಿರಿಯಾನಿ ಮಸಾಲ. ಹೊಸ ಪ್ಯಾಕೆಟ್ ಓಪನ್ ಮಾಡಕ್ ಕುಂತೀನಿ. 1 ಸ್ಪೂನ್ ಆಗಷ್ಟು ಬಿರಿಯಾನಿ ಮಸಾಲ ಹಾಕ್ಬೇಕಂತೀನಿ. 1 ಸ್ಪೂನ್ ಅಷ್ಟು ಹಾಕ್ಬೇಕನ್ನೋದು? ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿಬೇಕು. ಬಿರಿಯಾನಿ ಫ್ಲೇವರ್ ಬರ್ಬೇಕಲ್ಲ, 1.5 ಸ್ಪೂನ್ ಹಾಕ್ತೀವಿ. ಹಾಕಿದ್ಮ್ಯಾಗ ಇದನ್ನ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಏನು ಅದನ್ನ ಹಾಕ್ಬೇಕೇನು? ಒಲೆಗೆ ಹಾಕ್ಬೇಕು ಅದನ್ನ. ಹೌದಾ? ನಾನು ಕೂಡಾನ ತಳಕೊಡು. ತಳಕೊಡು ತಳಕೊಡು. ಗುಡ್ ಗರ್ಲ್. ಈ ತರ ಮಿಕ್ಸ್ ಮಾಡ್ಕೊಂಡು ಇದು ಅಲ್ಲೇ ಇಟ್ಕೆ ಮೊಸರು ಹಾಕಬೇಕು. ಓಕೆ, ಫುಲ್ಲಾ ಏನು ಅರ್ಧ? ಇದಾ ಮೊಸರು ಎಷ್ಟು ಬೇಕಾಗ್ತದ ಅಷ್ಟು ಹಾಕಬೇಕು. ನಾನು ಇದ್ರೊಳಗೆ ಅರ್ಧ ಹಾಕ್ತೀನಿ. ಏಯ್ ಕ್ಯಾಮ್ರಾ ಇದಾಗ್ತದ. ನಾನು ಅದಕ್ಕೆ ಇಲ್ಲಿ ಇಡಲ್ಲ ಗೊತ್ತಾ, ಕ್ಯಾಮ್ರಾ ಸ್ಟ್ಯಾಂಡು. ಚೆಕ್ಕಕ್ಕೆಲ್ಲ ಇದಾಗ್ತದ ಬಿಸಿ. ಬಿಸಿಗೆ ಒಂದು ಕರ್ಗೋತದ ಅದು ಪ್ಲಾಸ್ಟಿಕ್ ಅಲ್ಲ. ಈ ತರ ಮಿಕ್ಸ್ ಮಾಡ್ಕೋಬೇಕು ಮೊಸರು ಹಾಕೊಂಡು. ಇದಕ್ಕೆ ಆಲ್ಬಿ ಹಾಕ್ತಾರ ಗೊತ್ತಾ? ಆಲ್ಬಿ ಹಾಕ್ತಾರ. ಮೊಸರು ಬೇಡ ಅನ್ನೋರು ಆಲ್ಬಿ ಹಾಕೊಂಡು ಮಾಡ್ತಾರೆ. ಇದನ್ನ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಈ ತರ ಕುದಿಯೋ ಟೈಮಿಗೆ ಈ ತರ ಆಗ್ಯದ. ಮಶ್ರೂಮ್ ಹಾಕಬೇಕು. ಇವಾಗ ಮಶ್ರೂಮ್ ಹಾಕ್ತಾರಂತ. ಓಕೆ, ಅದು ಗ್ರೇವಿ ಒಳಗೆಲ್ಲ ಅದು ಬಿ ಒಂದ್ ಸ್ವಲ್ಪ ಇರ್ತದಲ್ಲ, ಅನ್ಸ್ತದ. ಟೇಸ್ಟ್ ಬರುತ್ತೆ. ನಾನು ಸುಮ್ಮನೆ ಬೀಳ್ತದ ಬಂಡಿ. ಈ ತರ ಇದು ಬಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಇದಕ್ಕೆ ಇವಾಗ ಅರ್ಧ ಹಾಕಮ್ ನಿಂಬೆಹಣ್ಣು. ಅದಕ್ಕೆಲ್ಲ ಇದಕ್ಕ ಅದು ಮಶ್ರೂಮ್ಗೆ ಬಿ ಇಟ್ಕೇತದ ನಿಂಬೆಹಣ್ಣು ರಸ ಅಂತ. ಓಕೆ, ಎಲ್ಲದಕ್ಕೂ ಮಿಕ್ಸ್ ಆಗ್ತದ. ಇವಾಗ ಇನ್ನರ್ಧ ಲಾಸ್ಟಿಗೆ ಬೇಕಂದ್ರೆ ಹಾಕಬೇಕು, ಇಲ್ಲಾಂದ್ರೆ ಇಲ್ಲ. ಈ ತರ ಹಾಕಬೇಕು ಪೂರ್ತಿಯಾಗಿ ನಿಂತ್ಕೊಂಡು. ಈ ಕಡೆ ಎಲ್ಲ ಅದೇನೋ ಹಿಂಗಾಗಿ ನಿಂಬೆಹಣ್ಣು ಹಿಂಗ್ ಪ್ರೆಸ್ ಮಾಡ್ಬಿಡ್ತಾರ. ನೀರು ಬರಕತ್ತ. ಸರಿ ಆಯ್ತು, ನೀರು ತುಂಬ್ತಿಂತ ಆಯ್ತಾ. ಇವಾಗ ನೆಕ್ಸ್ಟ್ ಏನು? ಇವಾಗ ನೆಕ್ಸ್ಟ್ ಇದು ಚಲತ್ನಾಗಿ ಫುಲ್ಲು ಮೆತ್ತಗ ಅದು ಬಳಿ ಸುಡೋಕುಂತ ಇರು. ಅದು ಮಶ್ರೂಮ್ನಾಗ ಇರ್ತದಲ್ಲ ನೀರಿನ ಅಂಶ, ಅದೆಲ್ಲ ಬಿಟ್ಕೊಂಡು ಅದು ಫುಲ್ ಎಲ್ಲ ಮೆತ್ತಗ ಆಗ್ಬೇಕು. ಅಲ್ಲಿವರೆಗೂ ಅದನ್ನ ಅಷ್ಟೇ ಮುಚ್ಚಿಗೆಸಿಂದ ಬಿಟ್ಟು ಬಿಡ್ಬೇಕು. ಅದಾದ್ಮ್ಯಾಗ ನಾನು 2.5 ಗ್ಲಾಸ್ ಅಕ್ಕಿ ತಗೊಂಡಿನಿ. ಅದಕ್ಕ 1 ಡಬಲ್ ನೀರ್ ಹಾಕ್ಬೇಕು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರ್ ಹಾಕ್ಬೇಕು. ಅಷ್ಟ್ ನೀರ್ ಹಾಕಿ ಅಕ್ಕಿ ಹಾಕಿ ಬಿಟ್ಟು ಬಿಡ್ಬೇಕು ಅಷ್ಟೇ. ಕುಕ್ಕರ್ ಇದ್ರೆ 2 ವಿಸಿಲ್ ಹಾಕ್ಬೇಕು. ಕ್ಲೋಸ್ ಮಾಡಿ ಎಷ್ಟೊತ್ತು ಬಿಡ್ಬೇಕು ಇದನ್ನ? ಇವಾಗ ಕ್ಲೋಸ್ ಮಾಡಿ ಒಂದ್ 5 ನಿಮಿಷ ಬಿಡ್ಬೇಕು. ಓಕೆ, ಅದು ಕ್ಲೋಸ್ ಮಾಡಿ 5 ನಿಮಿಷ ಬಿಡ್ಬೇಕಂದ್ರೆ 5 ನಿಮಿಷ ಆದ್ಮೇಲೆ ಮತ್ತೆ ಸಿಗಮ್ರಿ. ನೋಡ್ರಿ ಫೈನಲ್ ಆಗಿ ನೋಡ್ರಿ ಎಷ್ಟು ಚಲೋ ಎಣ್ಣೆ ಎಲ್ಲ ಬಿಟ್ಕೊಂಡದ. ಗ್ರೇವಿ ಥರ ಕಾಣ್ಸಕ್ಕುಂತದ ಇದು ನೋಡ್ರಿ. ನೀಟಾಗಿ ಇದನ್ನು ಇವಾಗ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಗ್ರೇವಿ ಆಗಿಬಿಟ್ಟದ ಇದೀಗ ನೋಡ್ರಿ. ಗ್ರೇವಿನೇ ಥರ ಕಾಣ್ಸಕ್ಕುಂತದ ಇದು. ಹಿಂಗೆ ಚಪಾತಿ ರೊಟ್ಟಿ ಒಳಗೆ ಇಟ್ಕೊಂಡು ತಿನ್ಬೋದೇನೋ ಅಂತ ಅನ್ಸಕ್ಕುಂತದ ನನಗೆ. ಇದನ್ನು ಈ ಥರ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಆ ತಳೆ ಎಲ್ಲ ಒಂದು ಸ್ವಲ್ಪ ಅಂಟ್ಕೊಂಡಿರ್ತದಲ್ಲ, ಈ ಥರ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ಇದಕ್ಕೆ ನೀರು ಹಾಕೊಂಡ್ರಿ. ನಾವಾಗಲೇ ಹೇಳ್ದಂಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಬೇಕ್ರಿ. ನೋಡ್ರಿ ನಾನು ನೀರು ಹಾಕೋಕೊಂತೀನಿ. ನಾನು ಆಗಲೇ ನೀರು ಜಾರ್ನೊಳಗೆ ಹಾಕೊಂಡಿನಿ. ಇದ್ರ ಜಾರ್ನೊಳಗೆ 3 ಗ್ಲಾಸ್ ಹಿಡಿಯೋಷ್ಟು ನೀರು ಹಾಕಿನಿ. ಸೊ ಇದು 3 ಗ್ಲಾಸು, 4 ಗ್ಲಾಸ್. ಇದನ್ನು ಇಷ್ಟು ನೀರು ಹಾಕಿಗೆಶಿಂದ ಇವಾಗ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ರುಚಿ ನೋಡ್ರಿ, ನಿಮ್ಗೆ ಇದ್ರೊಳಗೆ ಏನಾದರೂ ಒಂದು ಸ್ವಲ್ಪ ಕಡಿಮೆ ಅನ್ಸಿದ್ರೆ, ಉಪ್ಪು ಅಥವಾ ಖಾರ ಏನಾದರೂ ಒಂದು ಸ್ವಲ್ಪ ಕಡಿಮೆ ಅನ್ಸಿದ್ರೆ ಇವಾಗಲೇ ಹಾಕೇ ಬಿಡ್ಬೋದು. ಈಗ ಹಾಕೇಬೋದು ನೋಡ್ರಿ. ಇದು ಒಂದು ಸ್ವಲ್ಪ ಚೊಲತ್ನಾಗಿ
ಕುದಿ ಬರೋವರೆಗೂ ಬಿಟ್ಬಿಡ್ಬೇಕು ಇದನ್ನು ಹಿಂಗೆ. ಇದು ಚೊಲತ್ನಾಗಿ ಕುದಿಬೇಕು ನೀಟಾಗಿ, ಅಲ್ಲಿವರೆಗೂ ಹಿಂಗೆ ಬಿಟ್ಬಿಡ್ಬೇಕು ಇದನ್ನು. ಸೊ ಆಮೇಲೆ ಏನಂತ ಹೇಳ್ತೀವಿ. ಸೊ ನೋಡ್ರಿ, ನೀರು ಚೊಲತ್ನಾಗಿ ಕುದಿಲಾಕ ಕುಂತಾವ. ಇವಾಗ ನಾವು ಇದಕ್ಕೆ ಅಕ್ಕಿ ಹಾಕಂಬ್ರಿ. ನಾವೇನು ನೆನೆಸಿಟ್ಟಿರ್ತೀವಿ ಅಕ್ಕಿ, ಅದೆಲ್ಲ ಪೂರ್ತಿಯಾಗಿ ಇದ್ರೊಳಗೆ ಅಕ್ಕಿ ಹಾಕಿ ಬಿಟ್ಬಿಡ್ಬೇಕು. ಅಕ್ಕಿ ಚೊಲತ್ನಾಗಿ ಬೇಯೋವರೆಗೂ ಬಿಟ್ಬಿಡ್ಬೇಕಷ್ಟೇ. ಸೊ ಇಷ್ಟ ನೋಡ್ರಿ ಫೈನಲ್ ಆಗಿ. ಇವನ್ನೆಲ್ಲ ನೀಟಾಗಿ ಈ ಥರ ಬಿಡಿ ಬಿಡಿಯಾಗಿ ಹಾಕ್ಬೇಕು. ವಾವ್, ಅದು ಮುಚ್ಚಬೇಕಾ? ಓಕೆ, ಮುಚ್ತೀನಿ ನೋಡ್ರಿ. ಇದೆಲ್ಲ ಪೂರ್ತಿಯಾಗಿ ಹಾಕಿ ಇದನ್ನ ಒಂದ್ಸರಿ ಮಿಕ್ಸ್ ಮಾಡಬೇಕು. ಹಾಂ, ಇದನ್ನ ಈಗ ಒಂದೇ ಸರಿ ಮಿಕ್ಸ್ ಮಾಡಬೇಕು, ಇಲ್ಲಾಂದ್ರೆ ಅಕ್ಕಿ ಕಟ್ಟಾಗ್ಬಿಡ್ತಾವ. ನಾವು ನೆನೆಸಿಟ್ಟಿರ್ತೀವಲ್ಲ ಅಕ್ಕಿನ, ಈ ಥರ ಮೆಲ್ಲಕ್ಕೆ ಒಂದ್ಸರಿ ಮಿಕ್ಸ್ ಮಾಡಿಬೇಕಿಂದ ಐತಿ. ಇದನ್ನ ಮುಚ್ಚಿಬಿಡೋದು ನೋಡ್ರಿ, ಇಷ್ಟೇ. ಸೊ ಮತ್ತೆ ಆಮ್ಯಾಗ ಸಿಗ್ತೀವ್ರಿ ಇದು ಬೆಂದಾದ್ಮೇಲೆ. ನೋಡ್ರಿ, ಮಶ್ರೂಮ್ ಬಿರಿಯಾನಿ ರೆಡಿ ಆಗ್ಯದ. ಆಲ್ರೆಡಿ ಬಾಯ್ಗೆ ಹಾಕಿ ಕೊಡಕತ್ತದ. ನಮ್ಮ ಅನ್ನದು ಆಲ್ರೆಡಿ ಬ್ಯಾಟಿಂಗ್ ನಡೆದದ. ನಡೆದದ ಆಗ್ಲೇ. ಇದು ಚಿಕನ್ ಅಂತ ಹೇಳಿಗೇಶನ್ ಆಗ್ಲೇ ತಿಂದಳ. ಸೂಪರಾ ಮಶ್ರೂಮ್ ಬಿರಿಯಾನಿ ಕೈಸಾ ಹೈ? ಚೆನ್ನಾಗೈತಾ? ಚಲೋದವ ಚಲೋದವ. ಅಲ್ಲಿ ಅವ್ರಿಗೆ ಸೂಪರ್. ಅಲ್ಲಿ ಊಟ ಮಾಡಮ್ ಬರ್ರಿ ಬರ್ರಿ. ಅಷ್ಟು ಅದು ಏನ್ ಗಾಬರಿ ಹಾಕು ನೋಡಕ್ ಕುಂತಾಳಕಿ. ಸರಿ, ನೀವ್ ಹೇಳ್ರಿ ಟೇಸ್ಟ್ ಮಾಡಿ. ಯಾವ ಹೆಂಗಾಗ್ಯದ? ಉಂಡಿಲ್ಲಪ್ಪ ಹುಡುಗ ಯಾಕೆ ಅಂಜಕತ್ತೇನ? ಹೌದಪ್ಪ, ಉಣ ಅನ್ನ ಚೆನ್ನಾಗ್ಯದ. ಊಟ ಚೀ ಹಾಕ್ಯಾರನ? ಅವ್ ನೋಡ ಕಂಡ ಹಾಕ್ಯಾರ. ಹೆಂಗದ? ನೋಡಕತ್ತಳಂತ. ಚೆನ್ನಾಗಿದ? ಚೆನ್ನಾಗ್ಯದಪ್ಪ. ಮತ್ತೆ ಏನ್ ಹೇಳಕತ್ತೆ? ಕಂಡನ ಪಿಂಡ ನೀವು ಮಶ್ರೂಮ್. ಇದ್ರೊಳಗ್ ಮಶ್ರೂಮ್ ಕಾಣಿಸಲಾಗ ಸಣ್ಣ ಕಟ್ ಮಾಡಿಬಿಟ್ಟಿನಿ. ಇಷ್ಟು ಸಣ್ಣಕ್ಕಾಗ ನೋಡ್ರಿ. ಈಗ ಮಶ್ರೂಮಿಂದ ಬಿರಿಯಾನಿ ಮಾಡ್ಬೋದು. ನಾನು ಹೊರಗಡೆ ಎಲ್ಲ ಹೊರಗೆಲ್ಲ ತಿಂದಿದ್ದೇನೆ. ಮಶ್ರೂಮ್ ಬಿರಿಯಾನಿ ಹೊರಗಡೆ ಶೂಟಿಂಗ್ ಹೋದಾಗ ಮತ್ತು ಹೋಟೆಲ್ದಾಗ ಅದ್ರಾಗೆಲ್ಲ ತಿಂದಿದ್ದೆ ನಾನು. ಬಟ್ ಈ ಥರ ಮನೆಗೆ ಯಾವತ್ತು ಊಟ ಮಾಡಿರಲಿಲ್ಲ. ನೀವು ಮತ್ತೊಂದಷ್ಟು ಟೇಸ್ಟ್ ಅದು ನಿಮ್ಮ ಕೈಯಾಗ ತಿಂದಲ್ಲ. ಹೌದು, ನಾನು ಒಂದ್ಸರಿ ಬಿ ತಿಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ಟ್ರೈ ಮಾಡಕ್ ಕುಂತೀನಿ. ಹೊರಗ್ ಬಿ ತಿಂದಿಲ್ಲ ನಾನು. ಅದ್ರ ಬಾಯಿಗೆ ಇಷ್ಟೊಂದು ಚಲೋ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ನೋಡೋಣ ಹೆಂಗ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ ನಾನು. ಪರವಾಗಿಲ್ಲ, ಚಲೋ ಮಾಡ್ಯಾಳ. ನಮ್ಮವ್ವ ಬೇರೆ ಅಂಜಿಕೆ ಆಗತ್ತೆ ತಿಳೋದನ್ನ. ಹೊಲ್ದಾಗ ಊರ್ ಕಡೆಗೆ ಎಲ್ಲಿ ಬೇಕಲ್ಲಿ ಅಂತ ಬರ್ತಿದ್ವಿ ರೋಡಿಗೆ. ಹೆಂಗ್ ಉಣ್ಬೇಕು ಹಂಗ ಉಣ್ಬೇಕು ನಾನು ನೋಡಕತ್ತಿ. ಏಯ್ ನೀ ಮಾಡಿರೋದು ಫಸ್ಟ್ ನೀನೇ ತಿಂದು ಹೇಳ್ಬೇಕು. ನಾನು ತಿಂದೆ. ಚೆನ್ನಾಗಿದೆ. ಹಂಗದ? ಚೆನ್ನಾಗಿದೆ. ಸೂಪರ್. ಚಲೋ ಆಗಿದೆ. ಚಲೋ ಆಗ್ಯದ? ಪರವಾಗಿಲ್ಲ, ಚಲೋ ಆಗ್ಯದ್ರಿ. ಚಲೋ ಆಗ್ಯದ. ಚಲೋ ಮಾಡೀನಿ. ಇದೊಂದು ಮಶ್ರೂಮ್ ಬಿರಿಯಾನಿ ಹೊರಗಡೆ ತಿನ್ನಕ 100 ರೂಪಾಯಿ ಹಂಗಿತ್ತು. ಇವಾಗ ಮಾತ್ರ ಸಿಲಿಂಡರ್ ಅದೆಲ್ಲ ಜಾಸ್ತಿ ಆಗಿದೆ, ಗ್ಯಾಸ್ ಎಲ್ಲ ಜಾಸ್ತಿ ಆಗ್ಯದ. ಇನ್ನು ಎಷ್ಟಿರ್ತೇನೋ ಒಂದು 120 150 ರೂಪಾಯಿ ಇರ್ತೇನೋ. ಅದೇ ಇದೊಂದು ಮಶ್ರೂಮ್ ಪ್ಯಾಕೆಟ್ ಎಷ್ಟು? ಇದು ಏನು ಮಶ್ರೂಮ? ಎಷ್ಟು 45 90 ಆದ. ಎಷ್ಟು ತಗೊಂಬಂದಿ? ನಾನಾ ಅದ್ರ ಮ್ಯಾಗ ಒಂದ್ ಕಡೆ ರೇಟು 45 ಹಾಕ್ಯಾರ, ಇನ್ನೊಂದ್ ಕಡೆ 90 ಹಾಕ್ಯಾರ. ಬಿಲ್ಲು ಒಟ್ಟಿಗೆ ಕೊಟ್ರಲ್ಲ 45 ಅಂತ ಅನ್ಕೊಂಡೆ ನಾನು. 45 ಇರೋದಲ್ಲ, ಜಾಸ್ತಿನ ಅದು. ಇಲ್ಲ 45 ಅಂದ್ರೆ 45 ಅಂದ್ರ 45 ರೂಪಾಯಿ ಅಂತಾರೆ. 45 ರೂಪಾಯಿದಾಗ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಮಾಡ್ಯಾಳ. ಮಸ್ತ್ ಆಗ್ಯದ, ತಿನ್ನಕ್ ಮಾತ್ರ ಚಲೋ ಅದ. ನೀವೊಂದ್ಸಲ ಮನೆಗೆ ಟ್ರೈ ಮಾಡಿ ನೋಡ್ರಿ. ನೀನು ಕೈ ಚಲೋ ತೊಳ್ಕೊಂಡಿಲ್ಲ ಅಂತ ಎಲ್ಲಿ ನೋಡಿ ನಾ ತಿನ್ಸಿದ್ರೆ ಅಂತಲ್ಲ ಅನು ಅಲ್ಲಿ ನೋಡ್ಗ ಇದು ಹಂಗಾದ್ರ ಮಾಮೂನ್ ಪಾರ್ಟಿ ಅದು. ಚಲೋ ಆಗ್ಯದ? ಚಲೋ ಆಗ್ಯದಪ್ಪ, ಚಲೋ ಆಗ್ಯದ. ಓಕೆ, ನೀವು ಮನೆಗೆ ಟ್ರೈ ಮಾಡಿ ನೋಡ್ರಿ. ಮಾಡ್ಕೊಂಡು ನೋಡ್ರಿ ಮನ್ಯಾಗ. ಬೇಸಿರೋದಿಲ್ಲ. ಹೋಟೆಲ್ದ ಏನು ನಿಮ್ಗೆ ಏನಾದ್ರೂ ತಿನ್ಬೇಕು ಅನ್ಸಿದ್ರೆ ಅವಾಗ ಈ ಥರ ಮನೆಗೆ ಮಾಡ್ಕೊಂಡು ತಿನ್ನೋದು ಒಳ್ಳೇದ್ರಿ. ಹೋಟೆಲಲ್ಲಿ ತಿನ್ನೋದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದನ್ನಲ್ಲ. ಅದು ಯಾವಾಗ ಅಪರೂಪಕ್ಕೆ ತಿನ್ನೋದು ಓಕೆ, ಪರವಾಗಿಲ್ಲ. ಡೈಲಿ ಹೋಟೆಲ್ ಊಟ ಒಳ್ಳೇದಲ್ಲ. ಆದಷ್ಟು ಹೋಟೆಲ್ ಊಟ ಮಾಡೋರು ಸ್ವಲ್ಪ ಅವಾಯ್ಡ್ ಮಾಡಿರಿ. ಮನೆ ಮಾಡ್ಕೊಂಡು ತಿನ್ನೋಕೆ ಟ್ರೈ ಮಾಡಿರಿ.
ಓಕೆ ರೀ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ರೀ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗಮ್ರಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಧನ್ಯವಾದಗಳು. ಹನುಮ ಬಾಯ್ ಬಾಯ್ ಟಾಟಾ. ಬಾಯ್. ಓಕೆ ರೀ, ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗಮ್ರಿ.